ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಮೌನ ನಂದನ್ ಬ್ಲಾಗ್ಸ್ಗೆ ಎಲ್ಲರಿಗೂ ವೆಲ್ಕಮ್. ಇವತ್ತಿನ ಬ್ಲಾಗ್ ಏನಂದರೆ ಟ್ರಿಪ್ಗೆ ಹೋಗ್ತಿದ್ದೀರಿ, ಸೊ ಅದಕ್ಕೆ ಬ್ಯಾಕ್ ಪ್ಯಾಕಿಂಗ್ ವಿಡಿಯೋ ಮಾಡೋಣ ಅಂತ. ನನಗೆ ಯಾವಾಗಲೂ 1 ವೀಕ್ ಮುಂಚೆನೇ ನಾನು ರೆಡಿ ಮಾಡಿ ಇಟ್ಕೊಟ್ನೇ ಇರಬೇಕು ಏನೇ ಆದ್ರೂ. ಇವಾಗ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ಡ್ರೆಸ್ ತೊಗೋಬೇಕು ಅಂತ. ನಾನು ಇವಾಗ ತುಂಬ ಸಣ್ಣ ಆಗಿದ್ದೀನಿ, ಎಲ್ಲ ಡ್ರೆಸ್ಸು ಲೂಸ್ ಆಗ್ತಿದೆ ನನಗೆ. ಇವಾಗ ಈ ಡ್ರೆಸ್ ಎಲ್ಲ ಪ್ಯಾಕ್ ಮಾಡಿ, ಇದೆಲ್ಲ ಹೊಸ ಡ್ರೆಸ್ಸನ್ನೇ, ನಾನು ಒಂದ್ಸಲನೂ ಹಾಕಿಲ್ಲ. ಇಷ್ಟು ದಿನ ಹಾಕೋತಿರೋ ಡ್ರೆಸ್ಸಿಗಿಂತ ಈ ಸಲ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಡ್ರೆಸ್ನ. ಇವಾಗ ಬೇರೆ ಥರ ಹಾಕೋತಿದ್ದೀನಿ. ಈ ಥರ ಎಲ್ಲ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಈ ಬಿಸಿಲಲ್ಲಿ ಯಾವ ಟ್ರಿಪ್ಪು ಬೇಡ ಅಂತ ಅನ್ಸುತ್ತೆ ನನಗಂತೂ. ಫಸ್ಟ್ ಆಫ್ ಆಲ್ ಆಗಿ ಬಿಸಿಲು ಅಂದ್ರೇ ಆಗಲ್ಲ ನನಗೆ. 2 ಮಿನಿಟ್ಸ್ ಬಿಸಿಲಲ್ಲಿ ಹೋಗ್ಬಿಟ್ರೆ ಅಥವಾ ಹೋಗಿ ಬಿಸಿಲಲ್ಲಿ ನಿಂತ್ಕೊಬಿಟ್ರೆ ನನಗೆ ತಲೆನೋವು ಬಂದುಬಿಡುತ್ತೆ. ಆ ಥರ ನನಗೆ ಬಿಸಿಲಿಗೆ ತುಂಬ ದೂರ. ಏನು ಅಂತ ಗೊತ್ತಿಲ್ಲ ನನಗೆ, ಫಸ್ಟಿಂದ ಬಿಸಿಲು ಅಂದರೆ ನಂಗೆ ಆಗಲ್ಲ. ಹೆವಿ ತಲೆನೋವು ಬರುತ್ತೆ. ಯಾವ ರೇಂಜಿಗೆ ಅಂದರೆ ಯಾವ ಟ್ಯಾಬ್ಲೆಟ್ಸ್ ತೊಗೊಂಡ್ರು ನಂಗೆ ಕಡಿಮೆ ಆಗಲ್ಲ, ಏನಕ್ಕೂ ಕಡಿಮೆ ಆಗಲ್ಲ. ನಂಗೆ ಆ ರೀತಿ ತಲೆನೋವು ಬರುತ್ತೆ ಬಿಸಿಲಿಗೆ ಹೋದರೆ. ಅದರಿಂದ ನಾನು ಈ ಫೆಬ್ಬು, ಮಾರ್ಚ್, ಏಪ್ರಿಲ್, ಮೇ ಈ 4 ಮಂತು ನಾನು ಎಲ್ಲಿಗೂ ಹೋಗೋಕ್ಕೆ ಇಷ್ಟಪಡಲ್ಲ. ಎಷ್ಟೇ ಚೆನ್ನಾಗಿರೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ, ಎಷ್ಟು ದಿನ ಆದರೂ ಹೋಗಿ ಎಂಜಾಯ್ ಮಾಡ್ಕೊಬರೋಣ ಅಂದರೆ ನಾನಂತೂ ಹೋಗಲ್ಲ. ಯಾಕಂದರೆ ನನಗೂ ಬಿಸಿಲಿಗೂ ಆಗಲ್ಲ. ಸೊ ಅದರಿಂದ ನಾನು ಆದಷ್ಟು ಬಿಸಿಲಲ್ಲಿ ನನ್ನ ಸ್ಕಿನ್ ಕೇರ್, ನನ್ನ ಕೇರ್ ಮಾಡಿಕೊಂಡು ಆದಷ್ಟು ಮನೇಲಿ ಇರೋಕ್ಕೆ ಟ್ರೈ ಮಾಡ್ತೀನಿ ಬಿಸಿಲು ಟೈಮಲ್ಲಿ. ಯಾಕಂದರೆ ನಂಗೆ ಹೊರಗಡೆ ಹೋದರೆ ಆಗಲ್ಲ. ಈ ಫುಡ್ ಡೆಲಿವರಿ ಆ್ಯಂಡ್ ಫ್ಲಿಪ್ಕಾರ್ಟ್, ಅಮೆಝಾನ್ ಡೆಲಿವರಿ ಇವರೆಲ್ಲ ಹೇಗೆ ಡೆಲಿವರಿ ಮಾಡ್ತಾರೆ ಅಂತ ಬಿಸಿಲಲ್ಲಿ ಗೊತ್ತಿಲ್ಲ. ಅವರಿಗಂತೂ ದೊಡ್ಡ ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ. ಬಿಸಿಲಲ್ಲಿ ಹೊರಗಡೆ ಸುತ್ತಾಡೋದು ಅಷ್ಟು ಈಸಿ ಅಲ್ಲ ಬೈಕಲ್ಲಿ. ಆದರೂ ನಾವು ಕೇಳಿದ ಟೈಮಿಗೆ ಫುಡ್ನ ಡೆಲಿವರಿ ಮಾಡಿಕೊಡ್ತಾರೆ. ಆ್ಯಂಡ್ ಡ್ರೆಸ್ ಆರ್ಡರ್ ಮಾಡಿದರೂ ಕೂಡ ನಾವಿಲ್ಲ ಅಂತ ಹೇಳಿದ್ರೆ ಮತ್ತೆ ವೆಯ್ಟ್ ಮಾಡಿ ನಮಗೋಸ್ಕರ ಸಂಜೆ ಬಂದು ಕೊಟ್ಟೋಗ್ತಾರೆ. ನಾನು ಎಷ್ಟೊಂದು ಸಲ ಹಾಗೆ ಮಾಡಿದ್ದೀನಿ. ನಾನಿಲ್ಲ ಅಂತ ಅವ್ರು ಫೋನ್ ಮಾಡಿದಾಗ ಈ ಥರ ಆರ್ಡರ್ ಇದೆ ಅಂತ, ನಾನಿಲ್ಲ ಹೊರಗಡೆ ಇದ್ದೀನಿ, ಸಂಜೆ ಬರ್ತೀನಿ, ಸಂಜೆ ಬನ್ನಿ ಅಂತ ಅಂದಾಗ ಸಂಜೆ ಬಂದು ನನಗೆ ಕೊಟ್ಟೋಗಿದ್ದಾರೆ. ಆದರೂ ವೆಯ್ಟ್ ಮಾಡಿ ಕೊಟ್ಟೋಗ್ತಾರೆ. ಅವ್ರಿಗೆ ತುಂಬ ಗ್ರೇಟ್. ಈ ಬಿಸಿಲಲ್ಲಿ ಆ ಥರ ಸುತ್ತಾಡ್ತಾರೆ. ಅಷ್ಟು ಈಸಿ ಎಲ್ಲ ಸುತ್ತಾಡೋದು. ಬೆಳಗ್ಗೆಯಿಂದ ಅವ್ರದ್ದು ಏನೇನು ಆರ್ಡರ್ಸ್ ಇದೆ ಅದನ್ನೆಲ್ಲ ಪ್ಲೇಸಿಗೆ ಹೋಗಿ ರೀಚ್ ಆಗಿ ಆರ್ಡರ್ಸ್ ಎಲ್ಲ ಡೆಲಿವರಿ ಮಾಡಬೇಕು. ಅದು ಕಾರ್ ಅಂದರೆ ಹೋಗಿ ಕಾರಲ್ಲಿ ಸುತ್ತಾಡೋದ್ರಿಂದ ಅಷ್ಟೇನಾಗಲ್ಲ. ಬೈಕಲ್ಲಿ ತುಂಬ ಕಷ್ಟ ಇದೆ. ಕೆಲವ್ರು ಬೈಕಲ್ಲೇ ತುಂಬ ದೂರ ಟ್ರಾವೆಲ್ ಮಾಡ್ತಾರೆ, ಮಕ್ಕಳನ್ನೆಲ್ಲ ಕರ್ಕೊಂಡು. ಅದು ಹೆಂಗೆ ಟ್ರಾವೆಲ್ ಮಾಡ್ತಾರೆ ಗೊತ್ತಿಲ್ಲ. ನಮಗೆ ಸುಸ್ತು ಸಂಕಟ ಆಗ್ತಿರುತ್ತೆ ಆ ಬಿಸಿಲಲ್ಲಿ ಬೈಕಲ್ಲಿ ಹೋಗೋಕ್ಕೆ. ಅಂಥದ್ರಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಬೈಕಲ್ಲಿ. ಹೇಳ್ಕೊಳ್ಳಲ್ಲ ಅಷ್ಟೇ, ಬಟ್ ಟಯರ್ಡ್ ಆಗುತ್ತೆ ತುಂಬ ಬಿಸಿಲಲ್ಲಿ. ಆದಷ್ಟು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ ಹೊರಗಡೆ ಎಲ್ಲೂ ಬೈಕಲ್ಲಿ. ಕಾರಲ್ಲಿ ಕರ್ಕೊಂಡೋಗಿ ಸೇಫ್. ಟ್ರೈನಲ್ಲಿ ಕರ್ಕೊಂಡೋದ್ರು ಸೇಫೇನೆ. ಬಸ್ಸು ಆ ಥರ ಎಲ್ಲ ಆದಷ್ಟು ಅವಾಯ್ಡ್ ಮಾಡಿ ಬೈಕಲ್ಲಿ ಕರ್ಕೊಂಡು ಹೋಗೋದನ್ನ ಈ ಬಿಸಿಲಲ್ಲಿ. ಸ್ಕಿನ್ನು ಕೂಡ ತುಂಬ ಟ್ಯಾನ್ ಆಗುತ್ತೆ ಬೈಕಲ್ಲಿ ಹೋಗೋದ್ರಿಂದ. ಏನೂ ಆಗಲ್ಲ ಅಂತ ಅಂದ್ಕೊತಾರೆ, ಅದೆಲ್ಲ ಏನಿಲ್ಲ ಅಂತ. ಆದರೆ 1 ಟೈಮ್ ತೋರಿಸುತ್ತೆ ಟ್ಯಾನ್ ಆಗಿರೋದು. ಇವಾಗ ಸದ್ಯಕ್ಕೆ ಚೆನ್ನಾಗಿರ್ತಾರೆ, ಆದರೆ 1 ಟೈಮ್ ಗೊತ್ತಾಗುತ್ತೆ ಟ್ಯಾನ್ ಆಗಿರೋದು. ಕೆಲವು ಹೆಣ್ಮಕ್ಳಿಗೆ ಬೈಕಲ್ಲಿ ಹೋಗಬೇಕು ಅಂತ ಇಷ್ಟ ಆಗುತ್ತೆ, ಆದರೆ ನನಗೆ ಬೈಕ್ ಅಂದರೆ ಆಗಲ್ಲ. ನನಗೆ ಬೈಕಲ್ಲಿ ಹೋಗೋದು ಇಷ್ಟನೇ ಆಗಲ್ಲ. ಎಲ್ಲರೂ ಹಸ್ಬೆಂಡ್ ಜೊತೆ ಅಂದರೆ ಬಾಯ್ ಫ್ರೆಂಡ್ ಜೊತೆ ಬೈಕಲ್ಲಿ ಹಗ್ ಮಾಡ್ಕೊಂಡು ಹೋಗಬೇಕು ಅಂತ ಇಷ್ಟಪಡ್ತಾರೆ. ಆದರೆ ನನಗೆ ಆ ಥರ ಆಸೆಗಳು ಏನೂ ಇಲ್ಲ. ನನಗೆ ಕಾರಲ್ಲಿ AC ಹಾಕ್ಕೊಂಡು ರೊಮ್ಯಾಂಟಿಕ್ ಸಾಂಗ್ಸ್ ಕೇಳಿಕೊಂಡು ನಾನು ಹಸ್ಬೆಂಡ್ ಇಬ್ಬರೇ ಕಾರಲ್ಲಿ ಹೋಗ್ತಿದ್ರೆ ನಂಗೆ ಆ ಥರ ಫೀಲ್ ಇಷ್ಟ ಆಗುತ್ತೆ. ನನಗೆ ಬೈಕ್ ಇಷ್ಟ ಆಗಲ್ಲ. ಆ್ಯಂಡ್ ಬೈಕಲ್ಲೂ ನಾವಿಬ್ಬರು ಆ ಥರ ಏನೂ ಟ್ರಾವೆಲ್ ಮಾಡಿಲ್ಲ. ಅವರಿಗೂ ಬೈಕ್ ಇಷ್ಟ ಇಲ್ಲ, ನನಗೂ ಬೈಕ್ ಇಷ್ಟ ಇಲ್ಲ. ತುಂಬ ರೇರ್ ನಾವು ಬೈಕಲ್ಲಿ ಆ ಥರ ಎಲ್ಲ ಹೋಗೇ ಇಲ್ಲ. ಹೇಳಬೇಕಂದ್ರೆ ಬೈಕಲ್ಲಿ ನಾವೆಲ್ಲೂ ಲಾಂಗ್ ಆ ಥರ ಹೋಗೇ ಇಲ್ಲ. ಕಾರಲ್ಲಿ ಹೋಗಿದ್ದೀವಿ, ಅದು ಬಿಟ್ಟರೆ ಟ್ರೈನಲ್ಲಿ ಹೋಗಿದ್ದೀವಿ ಅಷ್ಟೇ. ನಂದಿನ್ನ ಪಾಸ್ಪೋರ್ಟ್ ಬರಬೇಕು. ಪಾಸ್ಪೋರ್ಟಿಗೆ ಅಪ್ಲೈ ಮಾಡಿದ್ದೀನಿ. ಅದು ಬಂದಮೇಲೆ ಟ್ರಿಪ್ಸ್ ಎಲ್ಲ ಹೋಗಬೇಕು. ನಾವು ಹಸ್ಬೆಂಡು ರೆಡಿ ಆಗಿದೆ ಪಾಸ್ಪೋರ್ಟ್, ಅವ್ರು ಅವಾಗಲೇ ಮಾಡಿಸ್ಕೊಂಡಿದ್ದಾರೆ. ನಾನು ಮದುವೆ ಆಗೋಕ್ಕೂ ಮುಂಚೆನೇ ಅವ್ರು ಆಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ನಾನು ಮಾಡಿಸಿರ್ಲಿಲ್ಲ. ಇವಾಗ ಅದು ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗಬೇಕು. ರೆಡಿ ಆದಮೇಲೆ ಪ್ಲ್ಯಾನ್ಸ್ ಇದೆ ತುಂಬ ಹೋಗಬೇಕು ಅಂತ. ಇವಾಗ ನೋಡಿದರೆ ಒಂದು ನ್ಯೂ ಮ್ಯಾರಿಡ್ ಕಪಲ್ದು ಒಂದು ಇನ್ಸಿಡೆನ್ಸ್ ಆಯ್ತಲ್ವ, ಅದರಿಂದ ಸ್ವಲ್ಪ ಭಯ ಆಗ್ತಿದೆ. ಹೆಂಗಪ್ಪ ಏನು ಬೇರೆ ದೇಶ ಸೇಫ್ ಅಲ್ವಾ, ಅಲ್ಲೆಲ್ಲ ಈಗ ಹೋಗ್ಬೇಕು ಅಂತ ನಮ್ಮದು ದೊಡ್ಡ ಡ್ರೀಮ್ ಇದೆ. ನಮ್ಮಿಬ್ಬರಿಗೆ ತುಂಬ ಆಸೆ ಇರೋದಂದರೆ ಅದು ದೇಶಗಳಿಗೆ ಹೋಗಬೇಕು, ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಇಂಟರ್ನ್ಯಾಷನಲ್ ಟ್ರಿಪ್ಸ್ ಹೋಗಬೇಕು ಎಲ್ಲ ಕಡೆ ಅಂತ.
ನಮ್ಮ ಲೈಫಲ್ಲಿ ಗುರಿ ಅಂತ ಒಂದು ಇರತ್ತಲ್ವ, ಒಂದು ಆಸೆ ಅಂತ ಇರುತ್ತಲ್ವ, ಅದು ಇರೋದೇನೆ ನನಗೂ ಮತ್ತು ಅವನಿಗೂ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಹೋಗಬೇಕು ನಾವು ಅಂತ. ಆಲ್ಮೋಸ್ಟ್ ನಾನು ಕರ್ನಾಟಕ, ತಮಿಳ್ನಾಡು, ಬಾಂಬೆ ಆ ಕಡೆ ಸೈಡೆಲ್ಲ ಹೋಗ್ಬಿಟ್ಟಿದ್ದೀನಿ ಆಲ್ಮೋಸ್ಟು. ಎಲ್ಲ ನಮ್ಮ ಅಪ್ಪ ಅಮ್ಮ ತೋರಿಸ್ಬಿಟ್ಟಿದ್ದಾರೆ ನನಗೆ. ಚಿಕ್ಕದ್ರಿಂದ ಹಿಡಿದು ಶಬರಿಮಲೆಗೂ ಒಂದು 3 ಟೈಮ್ಸ್ ಹೋಗ್ಬಿಟ್ಟಿದ್ದೀನಿ. ಎಲ್ಲ ತೋರಿಸಿದ್ದಾರೆ ಪ್ಲೇಸಸ್ಸು. ನಮ್ಮ ಮಮ್ಮಿ ಡ್ಯಾಡಿ ಈ ಥರ ಟ್ರಿಪ್ದು ಈ ಥರ ಎಲ್ಲ ಮಾಡ್ತಿದ್ರಲ್ವ, ಸೊ ಅವಾಗಲೇ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡೋಗಿ ಎಲ್ಲ ಪ್ಲೇಸಸ್ ತೋರಿಸ್ಬಿಟ್ಟಿದ್ದಾರೆ. ಅದ್ರದ್ದು ಆಲ್ಬಮ್ಮೇ ಒಂದಿಷ್ಟಿದೆ. ಅದ್ರದ್ದೇ ಒಂದು ವ್ಲಾಗ್ ಮಾಡ್ತೀನಿ. ನಾನು ಚಿಕ್ಕವಳಿದ್ದಾಗಿಂದ ಎಲ್ಲೆಲ್ಲಿ ಟ್ರಿಪ್ ಹೋಗಿದ್ದೆ ಅದು ಆಲ್ಬಮ್ಸ್ ಎಲ್ಲ ಇದೆ ನಮ್ಮ ಹತ್ರ. ಅದ್ರದ್ದೇ ಒಂದು ವ್ಲಾಗ್ ಮಾಡ್ತೀನಿ ಎಲ್ಲೆಲ್ಲಿ ಹೋಗಿದೆ ಅಂತ. ಎಲ್ಲ ಪ್ಲೇಸ್ ನೋಡ್ಬಿಟ್ಟಿದ್ದೀನಿ ಆಲ್ಮೋಸ್ಟು. ಇನ್ನೇನಿದ್ರು ಹಸ್ಬೆಂಡ್ ಜೊತೆ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಹೋಗ್ಬೇಕಷ್ಟೇ ನಂದಿರೋದು. ಎಲ್ಲ ಪ್ಲೇಸ್ ನೋಡ್ಬಿಟ್ಟಿದ್ದೀನಿ. ಹೋಗಿದ್ದ ಜಾಗಕ್ಕೆ ಎಷ್ಟು ಅಂತ ಹೋಗ್ತೀರಾ ಅಲ್ವಾ? ಕೆಲವ್ರು ಇರ್ತಾರೆ ಹೋಗಿದ್ದ ಜಾಗಕ್ಕೆ ಹೋಗ್ತಾ ಇರ್ತಾರೆ. ಅವ್ರಿಗೆ ಆ ಜಾಗದಲ್ಲಿ ಸೆಂಟಿಮೆಂಟ್ ಇರುತ್ತಾ, ಲವ್ ಇರುತ್ತಾ, ಅಥವಾ ಆ ಜಾಗ ಇಷ್ಟ, ನಾನು ಏನೂ ಗೊತ್ತಾಗಲ್ಲ, ಅದೇ ಜಾಗಕ್ಕೆ ಹೋಗ್ತಿರ್ತಾರೆ. ನಂಗೆ ಆ ಥರ ಇಷ್ಟ ಆಗಲ್ಲ. ಒನ್ ಟೈಮ್ ಹೋಗಿದ್ರೆ ನಾನು ಇಲ್ಲಿ ನೋಡಿಲ್ದೇ ಇರೋ ಜಾಗಕ್ಕೆ ಹೋಗಬೇಕು. ಅದೇ ಜಾಗಕ್ಕೆ ಹೋಗೋಕೆ ನನಗೆ ಇಷ್ಟ ಆಗಲ್ಲ. ಆಲ್ಮೋಸ್ಟ್ ಎಲ್ಲ ನೋಡಿದ್ದೀನಿ. ನೋಡಿಲ್ದೇ ಇರೋ ಪ್ಲೇಸಿಗೆ ವಿಸಿಟ್ ಮಾಡೋಣ ದೇವರ ಆಶೀರ್ವಾದದಿಂದ. ಇವಾಗ ಡ್ರೆಸ್ ಎಲ್ಲ ರೆಡಿ ಆಯಿತು. ಇದ್ರಲ್ಲಿ ನಾನು ಮೇಕಪ್ದೆಲ್ಲ ತೊಗೊಂಡಿದ್ದೀನಿ. ಮೇಕಪ್ಪಿಗೆ ಏನೇನು ಯೂಸ್ ಮಾಡ್ತೀನಿ ಅಂತ. ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್ ಆ್ಯಂಡ್ ಫೇಸ್ ವಾಶ್ ನಾನು ಯಾವುದನ್ನು ಯೂಸ್ ಮಾಡ್ತೀನಿ, ಯಾವ ಬ್ರ್ಯಾಂಡ್, ಯಾವ ಕಂಪ್ನಿದು ಯೂಸ್ ಮಾಡ್ತಿದ್ದೀನಿ, ನನ್ನ ಫೇಸ್ ಪ್ರಾಡಕ್ಟ್ ಯಾವ್ದು ಅಂತ ಅದನ್ನೇ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಪ್ರಾಡಕ್ಟ್ ಸ್ವಲ್ಪ ಕಾಸ್ಟ್ಲಿ ಇದೆ, ಆದರೆ ಸಕ್ಕತ್ತಾಗಿದೆ. ಅದು ನನ್ನ ಫೇವ್ರೆಟ್ ಪ್ರಾಡಕ್ಟು. ಅದನ್ನೇ ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂತ ಅದನ್ನೇ ಒಂದು ವ್ಲಾಗಲ್ಲಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸ್ಕಿನ್ ಪ್ರಾಡಕ್ಟ್ ಅಂತಲೇ. ನೀವೆಲ್ಲರೂ ಟ್ರಾವೆಲ್ ಮಾಡ್ತಿದ್ರೆ, ಫೇಸೆಲ್ಲ ಆಯ್ಲಿ ಥರ ಆಗ್ತಿದ್ರೆ, ಶೆಕೆಗೆ, ಬಿಸಿಲಿಗೆ ಇದನ್ನು ಯೂಸ್ ಮಾಡಿ. ಇದು ಆಯಿಲ್ ಕಂಟ್ರೋಲ್ ಪೌಡರು. ನಾನು ಇದನ್ನು ಯೂಸ್ ಮಾಡೋದು. ಇದನ್ನು ತೊಗೊಂಡೋಗ್ತಿದ್ದೀನಿ ಅಲ್ಲಿ ಹೆವಿ ಬಿಸಿಲಿರುತ್ತೆ ಅಂತ. ಇನ್ನು ಹೆಣ್ಮಕ್ಳು ಕಾಮನಾಗಿ ಏನೇನು ತೊಗೊಂಡೋಗ್ತಾರೆ ಅದನ್ನೇ ತೊಗೊಂಡೋಗ್ತಿದ್ದೀನಿ. ಮಾಮೂಲಿ ಕ್ಲಿಪ್ಸು ಬೇಕಲ್ಲ. ನಾನು ಅಲ್ಲಂತೂ ಹೇರ್ ಬಿಡಲ್ಲ, ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ. ಆ ಶೆಕೆಯಲ್ಲಿ ನಾನು ಕೂದಲು ಬಿಡಲ್ಲ. ಆ್ಯಂಡ್ ಈ ಥರನೇ ಹಾಕ್ಬಿಡ್ತೀನಿ. ಅದಕ್ಕೋಸ್ಕರ ಕ್ಲಿಪ್ಸ್ಗಳನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇದನ್ನು ತೊಗೊಂಡಿದ್ದೀನಿ. ಏನಾದರೂ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇದೊಂದು ಪ್ಯಾಲೆಟ್ ತೊಗೊಂಡಿದ್ದೀನಿ. ಇದೆಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಯೂಸ್ ಮಾಡ್ತಾನೆ ಏನಂತ ಗೊತ್ತಿಲ್ಲ, ಒಟ್ಟನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಇದನ್ನು ತೊಗೊಂಡಿದ್ದೀನಿ ನಾನು. ಬಾಡಿ ಲೋಷನ್ನು ತುಂಬ ದೊಡ್ಡದಿದೆ, ಅದನ್ನು ತೊಗೊಂಡೋಗೋಕ್ಕಾಗಲ್ಲ ಅಂತ ನಾನು ಚಿಕ್ಕದು ತೊಗೊಂಡೋಗ್ತಿದ್ದೀನಿ. 1 ವೀಕಿಗೆ ಇದೆ ಸಾಕು. ಇದು ಸ್ಮೆಲ್ ಸಕ್ಕತ್ತಾಗಿದೆ. ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸಾಕು ಕ್ಯಾರಿ ಮಾಡೋಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಚಿಕ್ಕದಾಗೇನೆ ಇದ್ರದ್ದೇ ತುಂಬಾ ಇದೆ ಪ್ರಾಡಕ್ಟ್ಸ್ಗಳು. ತುಂಬ ಚೆನ್ನಾಗಿದೆ ಈ ಕಂಪ್ನಿದು ಕೂಡ. ನಾನು ಇದನ್ನು ತೊಗೊಂಡೋಗ್ತಿದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡಿ ನೀವೆಲ್ಲರೂ, ನಾನು ಹೇಳ್ತೀನಿ. ಚೆನ್ನಾಗಿದೆ ನಂಗೆ ಸಖತ್ ಇಷ್ಟ ಇದು. ಇದೊಂದು ಚಿಕ್ಕ ಬಾಡಿ ಲೋಷನ್ ತೊಗೊಂಡೋಗ್ತಿದ್ದೀನಿ. ಆ್ಯಂಡ್ ಇದೊಂದು ತೊಗೊಂಡೋಗ್ತಿದ್ದೀನಿ. ಆ್ಯಂಡ್ ಅಲ್ಲಿ ಇರಲೇಬೇಕಲ್ವ ನನಗೆ ಕುಂಕುಮ ಇಡೋಕ್ಕೆ, ಇದನ್ನು ತೊಗೊಂಡೋಗ್ತಿದ್ದೀನಿ. ಆ್ಯಂಡ್ ಇದೊಂದು ಕಾಜಲ್ ತೊಗೊಂಡಿದ್ದೀನಿ. ನಾನು ಕಾಜಲ್, ನನಗೆ ಐ ಮೇಕಪ್ ಏನೂ ಇಷ್ಟ ಆಗಲ್ಲ. ಏನೋ ಒಂಥರ ನನಗೆ ಭಾರ ಅನಿಸ್ತಿರುತ್ತೆ, ಶೆಕೆ ಆಗ್ತಿರುತ್ತೆ. ಅದಕ್ಕೆ ನಾನು ಕಣ್ಣಿಗೆ ಐಲೈನರ್ ಅದೇನೇನೋ ಐಲ್ಯಾಶ್ ಅದೇನು ಯೂಸ್ ಮಾಡಲ್ಲ. ಕಾಜಲ್ ಇದನ್ನು ಯೂಸ್ ಮಾಡ್ತಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಕಾಜಲ್ಲು. ಸುಮ್ಮನೆ ತೊಗೊಂಡಿದ್ದೀನಿ ಇರಲಿ ಅಂತ ಅಷ್ಟೇ, ಯೂಸ್ ಮಾಡಲ್ಲ ನಾನು. ಆ್ಯಂಡ್ ಇದೊಂದು ತೊಗೊಂಡಿದ್ದೀನಿ, ಐ ಡ್ರಾಯಿಂಗ್ ಇದೊಂದು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಕೂಡ. ಈಸಿಯಾಗೆ ಕಣ್ಣು ಮೇಲ್ಗಡೆ ಅಪ್ಲೈ ಮಾಡ್ಬೋದು. ಈ ಕೈ ನಡುಕ್ತಿರುತ್ತಲ್ವ ನಮಗೆ ಐನೈನರ್ ಎಲ್ಲ ಹಾಕಬೇಕಾದ್ರೆ, ಸೊ ನಾನು ಅದನ್ನು ಯೂಸ್ ಮಾಡಲ್ಲ. ಅದು ಕೈಯೆಲ್ಲ ಹಿಂಗೆ ಶೇಕ್ ಆಗ್ತಿರುತ್ತೆ, ಕರೆಕ್ಟಾಗಿ ಶೇಪ್ ಬರಲ್ಲ. ನಾನು ಇದನ್ನು ಯೂಸೇ ಮಾಡಲ್ಲ ಯಾವಾಗಾದರೂ ಫಂಕ್ಷನ್ ಏನಾದರೂ ಇದ್ದಾಗ ಮಾತ್ರ ಇದನ್ನು ಯೂಸ್ ಮಾಡೋದು ನಾನು. ಇದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ತೋರಿಸ್ತೀನಿ. ಪೆನ್ಸಿಲ್ ರೀತಿ ಇರುತ್ತೆ, ಸೇಮ್ ನೋಡಿ ಈ ಥರ ಇರುತ್ತೆ. ಚೆನ್ನಾಗಿ ಹಿಂಗೆ ಬ್ಲೆಂಡ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡಿ. ಆ್ಯಂಡ್ 24 hours ಕೂಡ ಇದಿರುತ್ತೆ. ಚೆನ್ನಾಗಿರುತ್ತೆ, ಏನು ಸ್ವಲ್ಪನೂ ಹೋಗಲ್ಲ. ಆಮೇಲೆ ಒಂದು ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಆ್ಯಂಡ್ ಇದೊಂದು ಲಿಪ್ ಗ್ಲಾಸ್ ತೊಗೊಂಡಿದ್ದೀನಿ, ಯೂಸ್ ಆಗುತ್ತೆ ಅಂತ. ಇದೊಂದು ತೊಗೊಂಡಿದ್ದೀನಿ ಲಿಪ್ ಲೈನರ್. ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು, ಲಿಪ್ ಲೈನರು. ಇದೊಂದು ತೊಗೊಂಡಿದ್ದೀನಿ, ಲಿಪ್ ಲೈನರ್ ಒಂದು. ಮಾಮೂಲಿ ಇದೆಲ್ಲ ಬೇಕಲ್ವ, ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಯೂಸ್ ಮಾಡ್ತೀನೋ ಇಲ್ವ ಅಂತ ಗೊತ್ತಿಲ್ಲ, ಅದೊಂದು ತೊಗೊಂಡಿದ್ದೀನಿ.
ಆ್ಯಂಡ್ ಇದೊಂದು ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ, ಲಾಂಗ್ ಸ್ಟೇ ಇದು, 24 hours ಕೂಡ ಇರುತ್ತೆ. ಇದೊಂದು ತೊಗೊಂಡಿದ್ದೀನಿ ಲಿಪ್ಸ್ಟಿಕ್ಕು. ಆ್ಯಂಡ್ ಮಾಮೂಲಿ ಇದರಲ್ಲಿ ಏನೇನೋ ಇದೆ ನಂದು ಪರ್ಸ್ನಲ್ಸು, ಸೇಫ್ಟಿ ಪಿನ್ ಆ ಥರ ಸ್ಟಿಕ್ಕರ್ಸು ಅದೆಲ್ಲ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಚೂಡಿದಾರ್ ಹತ್ರ ಏನಾದ್ರು ಹಾಕೊಂಡೋಗಿ ಬೇಕಾಗತ್ತೆ ಅಂತ ಇದೊಂದು ಸ್ಟಿಕ್ಕರ್ ತೊಗೊಂಡಿದ್ದೀನಿ. ಇದೊಂದು ಸ್ಟಿಕ್ಕರ್ ಎಕ್ಸ್ಟ್ರಾ ಇರಲಿ ಅಂತ ಒಂದು ಹೈನಲ್ಲರ್ ತೊಗೊಂಡಿದ್ದೀನಿ, ಇಷ್ಟೇ. ಇನ್ನು ಮಿಕ್ಕಿದ ಪ್ರಾಡಕ್ಟ್ ನಾನು ತೋರಿಸಲ್ಲ, ಏನು ಸನ್ಸ್ಕ್ರೀನ್ ಅದೆಲ್ಲ, ಫೇಸ್ ವಾಶ್ ಎಲ್ಲ ಅದನ್ನು ನಿಮಗೆ ನೆಕ್ಸ್ಟು ವ್ಲಾಗಲ್ಲಿ ತೋರಿಸ್ತೀನಿ ಯಾವುದು ಬ್ರ್ಯಾಂಡ್ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ ನಾನು ಅಂತ. ಟ್ರಾವೆಲ್ ಮಾಡೋಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ. ನೀವು ಕೂಡ ಇದನ್ನು ತೊಗೊಳ್ಳಿ. ಇವಾಗ ಸೋಪೆಲ್ಲ ಯೂಸ್ ಮಾಡಿರ್ತೀವಿ, ಅದೆಲ್ಲ ಒದ್ದೆ ಆಗಿರುತ್ತೆ. ಸೊ ಅದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಹಿಂಸೆ ಆಗ್ತಿರುತ್ತಲ್ವ, ಈ ಥರದ್ದು ಒಂದು ನಾವು ತೊಗೊಂಡ್ರೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಏನೂ ಕೂಡ ನೀರು ಹೊರಗಡೆ ಬರೋಲ್ಲ. ಆ್ಯಂಡ್ ಸೋಪ್ ಕೂಡ ಒದ್ದೆ ಆಗಿರುತ್ತಲ್ವ, ಈ ಥರದ್ದು ಒಂದು ತೊಗೊಳ್ಳಿ. ನೋಡಿ ಈ ಥರ ಯೂಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ಹಾಕಿ ನಾವು ಬ್ಯಾಗಲ್ಲಿ ಆರಾಮಾಗಿ ಇಟ್ಕೋಬೋದು. ತುಂಬ ಹೆಲ್ಪ್ ಆಗುತ್ತೆ ಟ್ರಾವೆಲ್ ಮಾಡೋರಿಗೆ. ನಾನು ಇದೊಂದು ತೊಗೊಂಡಿದ್ದೀನಿ. ಆ್ಯಂಡ್ ಇದೊಂದು ಕೂಡ ತೊಗೊಂಡಿದ್ದೀನಿ. ಇದರಲ್ಲೂ ಅಷ್ಟೇ ನಾವು ಏನೇನು ಯೂಸ್ ಮಾಡ್ತೀವಿ, ಬ್ರಷ್ ಇರ್ಬೋದು, ಪೇಸ್ಟ್ ಇರ್ಬೋದು, ಅದನ್ನು ಇದ್ರೊಳಗಡೆ ಇಟ್ಕೊಳ್ಳೋದು. ಇದು ಕೂಡ ಹೆಲ್ಪ್ ಆಗುತ್ತೆ ನಮಗೆ. ಈ ಥರ ಇಟ್ಕೊಳ್ಳೋದು, ಬ್ರಷು ನಾವೇನು ಪೇಸ್ಟ್ ಯೂಸ್ ಮಾಡ್ತೀವಿ ಅದನ್ನು ಇದ್ರೊಳಗಡೆ ಇಟ್ಕೊಳ್ಳೋದು. ನೆಕ್ಸ್ಟು ನಾನು ಇದೊಂದು ತೊಗೊಂಡಿದ್ದೀನಿ. ಇದು ಮಿನಿ ಫಸ್ಟ್ ಏಡ್ ಬಾಕ್ಸ್ ಅಂತ ತೊಗೊಂಡು ಹೋಗ್ತೀವಲ್ಲ, ಆ ಥರ ಇದು ಮಿನಿ ಇದು ಫಸ್ಟ್ ಏಡ್ ಇದು ಬ್ಯಾಗು. ಇದರಲ್ಲಿ ನಾನು ಟ್ರಾವೆಲ್ ಮಾಡ್ತಿದ್ದೀನಿ, ನನ್ನ ಸೇಫ್ಟಿಗೆ ಟ್ಯಾಬ್ಲೆಟ್ಸ್ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಟ್ರಾವೆಲ್ ಮಾಡ್ಬೇಕಾದ್ರೆ ಅನ್ನೋದು ಗೊತ್ತಿರುತ್ತೆ. ಸೊ ಅದಕ್ಕೆ ಏನೇನು ಬೇಕೋ ಆ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ. ಈಗ ಹೇಳ್ಬೇಕು ಅಂದರೆ ಎಕ್ಸಾಂಪಲ್, ಈಗ ಫೀವರ್ ಟ್ಯಾಬ್ಲೆಟ್ ಆ್ಯಂಡ್ ತಲೆನೋವು ಆ ಥರ ಎಕ್ಸ್ಟ್ರಾ ಮೈಕೈ ನೋವು ಏನಾರೇ ಇರುತ್ತಲ್ವ, ಆ ಥರ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ. ಇದು ಸೇಫಾಗಿರುತ್ತೆ ಅಂತ. ಟ್ಯಾಬ್ಲೆಟ್ಸ್ ಅಂದಿದ ತಕ್ಷಣ ನಂಗೆ ನೆನಪಾಗೋದು ಏನಂತ ಅಂದರೆ ಒಂದು ಇನ್ಸಿಡೆನ್ಸ್ ಹೇಳ್ತೀನಿ ನಿಮ್ಮ ಹತ್ರ. ನಮಗೆ ಕಾಲೇಜ್ ಅಂದರೆ ಮೆಡಿಕಲ್ ಕಾಲೇಜ್ ಅಲ್ಲಿ ಓದಿದಲ್ವಾ, ಸೊ ಹಾಸನಲ್ಲಿ. ನಮ್ಮದು ಗೌರ್ಮೆಂಟ್ ಕಾಲೇಜು. ಸೊ ಗೌರ್ಮೆಂಟ್ ಹಾಸ್ಪಿಟಲ್ ಮತ್ತು ಕಾಲೇಜ್ ಎರಡೂ ಒಟ್ಟಿಗೆ ಇದ್ದಿದ್ದು ನಮಗೆ ಆಫ್ಟರ್ನೂನ್ ಆಗಿದ ತಕ್ಷಣ ಪೋಸ್ಟಿಂಗ್ ಕಳಿಸೋರು. ಮಧ್ಯಾಹ್ನ ಊಟ ಮಾಡ್ಕೊಂಡು ನಾವು ಈವ್ನಿಂಗ್ 4:30 ಅಲ್ಲಿ ತನಕ ನಾವು ಹಾಸ್ಪಿಟಲಲ್ಲಿ ಡ್ಯೂಟಿ ಮಾಡಬೇಕಿತ್ತು. ಮಾರ್ನಿಂಗ್ ಮತ್ತು ಥಿಯರಿ ಕ್ಲಾಸಸ್ ಇರ್ತಿತ್ತು. ಅದಕ್ಕೂ ಅಟೆಂಡೆನ್ಸ್ ಎಲ್ಲ ಆಗ್ತಿದ್ರು. ನಮಗೆ ಹೋಗ್ಬೇಕಿತ್ತು. ಒಂದಿನ ಫಾರ್ಮಸಿ, ABRK, ಆಪ್ರೇಷನ್ ಥಿಯೇಟರ್ ಆ ಥರ ನಮಗೆ ಒಂದೊಂದು ದಿನ ಒಂದೊಂದು ಕಡೆ ಪೋಸ್ಟಿಂಗ್ ಇರ್ತಿತ್ತು. ಆ ಪೋಸ್ಟಿಂಗ್ ಕಂಪ್ಲೀಟ್ ಮಾಡಬೇಕಿತ್ತು. ಎಲ್ಲ ಪೋಸ್ಟಿಂಗಿಂತ ನಮಗೆ ಫೇವ್ರೆಟ್ ಪೋಸ್ಟಿಂಗ್ ಅಂದರೆ ಫಾರ್ಮಸಿ ಇರ್ತಿತ್ತು. ಜಾಸ್ತಿ ನಾವು ಏನಾದ್ರು ಕೇಳಿದಾಗ ಎಲ್ಲಿ ಹೋಗ್ತೀರಾ, ಎಲ್ಲಿ ಡ್ಯೂಟಿ ಮಾಡ್ತೀರಾ ಅಂತ ಹೇಳಿದಾಗ ಫಾರ್ಮಸಿ ಅಂತ ಎಲ್ಲರೂ ಕೈ ಎತ್ತುತ್ತಿದ್ವಿ. ಯಾಕಂದರೆ ಎಲ್ಲರಿಗೂ ಫೇವ್ರೆಟ್ ಜಾಗ ಅದಾಗಿತ್ತು. ಯಾಕಂದರೆ ಜಾಸ್ತಿ ಕೆಲಸ ಇರ್ತಿರ್ಲಿಲ್ಲ, ಫ್ರೀಯಾಗಿ ಮಾತಾಡ್ಕೊಂಡು ಕೂರ್ಬೋದಿತ್ತು. ಅಲ್ಲಿ ಅಣ್ಣಂದಿರಾಗಿರ್ಬೋದು, ಟೀಚರ್ಸ್ ಇರ್ಬೋದು, ಎಲ್ಲ ಕ್ಲೋಸಾಗಿರ್ತಿದ್ರು, ಮಾತಾಡ್ಕೊಂಡು ಕೂರ್ಬೋದಿತ್ತು. 1-2 ಸಲ ನಮಗೆ ಅವ್ರ ಪಕ್ಕ ನಿಲ್ಲಿಸ್ಕೊಂಡು, ಇವಾಗ ಪೇಷಂಟ್ಸ್ ಬರ್ತಾರಲ್ವ, ಟ್ಯಾಬ್ಲೆಟ್ಸ್ ಅವ್ರ ಚೀಟಿ ತೋರಿಸಿ ಈ ನೇಮ್ ಇದ್ದಿದ್ದು ಈ ಟ್ಯಾಬ್ಲೆಟ್ ಅಂತ ನಮಗೆ ತೋರಿಸ್ಕೊಡೋರು. 1-2 ಸಲ ನೋಡ್ಕೋಬೇಕಿತ್ತು. ಆಮೇಲೆ ಅವರೆಲ್ಲರೂ ಹೊರಗಡೆ ಹೋದಾಗ ಅಥವಾ ಟೀ ಕಾಫಿ ಏನಾದ್ರು ಕುಡಿಯೋಕ್ಕೆ ಹೋದಾಗ ಕಂಟಿನ್ಯೂಸ್ ಬರ್ತಾನೆ ಇರ್ತಾರೆ ಪೇಷಂಟ್ಸು ಫಾರ್ಮಸಿಗೆ. ಟ್ಯಾಬ್ಲೆಟ್ಸ್ ಕೊಡಬೇಕಿತ್ತು ನಾವೇ ಅವ್ರು ಹೊರಗಡೆ ಹೋದಾಗ. ಆವಾಗ ನಾವೇ ನೋಡ್ಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಿದ್ವಿ. ಖಾಲಿ ಆಗಿರ್ತಿತ್ತಲ್ವ ಜಾಗದಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಬಾಕ್ಸಿಗೆ ಇಟ್ಕೊತಿದ್ವಲ್ಲ, ಆವಾಗ ನಿಮಗೆ ಗೋಡನ್ ಇರ್ತಿತ್ತು ಒಳಗಡೆ. ಅಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಕಟ್ ಮಾಡಿ ತೊಗೊಬಂದು ನಾವು ಅಲ್ಲಿ ಫಿಲ್ ಮಾಡಬೇಕಿತ್ತು. ಆವಾಗ ಕಟ್ ಮಾಡೋಕ್ಕಂತ ಹೋಗ್ತಿದ್ವಿ. ಅದು ಫೇವ್ರೆಟ್ ಕೆಲಸ ಅಂತ ಅಂದ್ಕೊಳ್ಳಿ ನಮ್ಮದು. ಕಟ್ ಮಾಡೋಕ್ಕೆ ಹೋಗ್ತಿದ್ವಲ್ಲ ಟ್ಯಾಬ್ಲೆಟ್ಸ್ ಎಲ್ಲ, ಅದು ದೊಡ್ಡ ಶೀಟ್ ಥರ ಇರ್ತಿತ್ತು. ಅದನ್ನು ಚಿಕ್ಕದಾಗಿ 1-2 ಹತ್ರ ಕಟ್ ಮಾಡಿ ಬಾಕ್ಸಿಗೆ ಫಿಲ್ ಮಾಡಬೇಕಿತ್ತು. ನಾವೆಲ್ಲ ನೋಡ್ಕೊಂಡಿದ್ವಲ್ವಾ, ಈ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಇದಕ್ಕೆ ಯೂಸ್ ಆಗುತ್ತೆ ನಮಗೆ ಅಂತ ಕಾಟನ್ಸ್ ಅದ ತೊಗೊತಿದ್ವಿ, ಟ್ಯಾಬ್ಲೆಟ್ಸ್ ತೊಗೋತಿದ್ವಿ. ಯಾರೇನೇ ಅವಾಗ ಹಾಸ್ಟೆಲಲ್ಲಿ ಯಾರಿಗೂ ಹುಷಾರಿಲ್ಲ ಅಂತಂದ್ರು ಎಲ್ಲರಿಗೂ ಟ್ಯಾಬ್ಲೆಟ್ಸ್ ಕೊಟ್ಬಿಡೋದು. ನಾವೆಲ್ಲ ತೊಗೊಂಡು ಹೋಗಿರ್ತೀವಲ್ವಾ, ಯಾವುದೇ ರೂಮಲ್ಲಿ ಯಾರಿಗೇನೇ ಪ್ರಾಬ್ಲಮ್ ಆದರೂ ಟ್ಯಾಬ್ಲೆಟ್ಸ್ ತೊಗೊಂಡೋಗಿ ಕೊಟ್ಬಿಡ್ತಿದ್ದೆ ನಾನು. ಆಮೇಲೆ ವಾರ್ಡನ್ ಮ್ಯಾಮಿಗೂ ಕೂಡ ಒಂದು ಬಾಕ್ಸಲ್ಲಿ ತುಂಬಿ ಟ್ಯಾಬ್ಲೆಟ್ಸ್ನ ಕೊಟ್ಟಿದ್ದೆ. ಮ್ಯಾಮ್ ಯಾರಿಗಾದ್ರೂ ಯಾವ್ದಾರ ರೂಮಲ್ಲಿ ಹುಷಾರಿಲ್ಲ ಅಂದರೆ ಕೇಳಿದ್ರಿ ಕೊಡಿ ಅಂತ ತೊಗೊಂಡೋಗಿ ಮ್ಯಾಮಿಗೂ ಕೂಡ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಿದ್ದೆ. ನಮ್ಮ ರೂಮಲ್ಲಿ ಯಾರಿಗೂ ಹುಷಾರಿಲ್ಲ ಅಂದರು ಫಸ್ಟು ಅಕ್ಕ ನನಗೆ ಟ್ಯಾಬ್ಲೆಟ್ ಬೇಕು ಅಂತ ನನ್ನ ಹತ್ರನೇ ಬಂದು ಕೇಳೋರು. ನಾನು ಅವರಿಗೆ ಟ್ಯಾಬ್ಲೆಟ್ಸ್ ಕೊಡ್ತಿದ್ದೆ. ಅದು ಅಲ್ಲಿಂದ ಶುರುವಾಗಿ ಮತ್ತೆ ಟ್ಯಾಬ್ಲೆಟ್ಸ್ ತೊಗೊಂಡು ನಾವು ಮತ್ತು ನಮ್ಮ ಏರಿಯಾದಲ್ಲಿ ಅಂದರೆ ನಾನು ಮೈಸೂರಿಗೆ ರಜೆ ಇದ್ದಾಗ ಮೈಸೂರಿಗೆ ಹೋಗ್ತಿದ್ದೆ ಮನೆಗೆ ರೆಸ್ಟ್ ಮಾಡೋಕ್ಕೆ. ಆ ಥರ 2 days 3 days ರಜೆ ಇದ್ದಾಗ ಆಗ ಟ್ಯಾಬ್ಲೆಟ್ಸ್ ಎಲ್ಲ ಬ್ಯಾಗಿಗೆ ತೊಗೊಂಡು ಹೋಗ್ಬಿಡುವೆ.
ಅಲ್ಲಿ ನಮ್ಮ ಅಜ್ಜಿ ಆಗಿರ್ಬೋದು, ಈಗ ಬಿ ಪಿ ಶುಗರ್ ಅದರ ಟ್ಯಾಬ್ಲೆಟ್ಸ್ ಇರುತ್ತಲ್ಲ, ಸೊ ದುಡ್ಡು ಹೊರಗಡೆ ಕೊಟ್ಟು ತೊಗೋತಿದ್ರಲ್ಲ, ಸೊ ನಾನು ಇಲ್ಲಿಂದನೇ ತೊಗೊಂಡೋಗ್ಬಿಡ್ತಿದ್ದೆ. ನಮ್ಮ ಅಜ್ಜಿ ತಾತಂದಿರಿಗೆ ಎಲ್ಲರಿಗೂ ಟ್ಯಾಬ್ಲೆಟ್ಸ್ ಅದನ್ನು ಕೊಡ್ತಿದ್ದೆ. ನಮ್ಮ ಏರಿಯಾದಲ್ಲಿ ಯಾರಿಗೂ ಹುಷಾರಿಲ್ಲ ಅಂದರೂ ಟ್ಯಾಬ್ಲೆಟ್ಸ್ ನಾನೇ ಕೊಡ್ತಿದ್ದಿದ್ದು. ನಮ್ಮಮ್ಮ ಹತ್ರ ಕೊಟ್ಟು ಬರ್ತಿದ್ದೆ. ನಮ್ಮ ಮನೆಗೆ ಬರೋರು ಆ ಟ್ಯಾಬ್ಲೆಟ್ ಕೊಡಿ ಈ ಟ್ಯಾಬ್ಲೆಟ್ ಕೊಡಿ ಅಂತ ನಮ್ಮಮ್ಮ ಹತ್ರ ಕೇಳೋಕ್ಕೆ ಬರೋರು. ನಮ್ಮಮ್ಮಂಗೆ ಎಲ್ಲ ಟ್ಯಾಬ್ಲೆಟ್ಸ್ ಮೇಲೆ ಇಂಥದಕ್ಕೆ ಇದನ್ನು ಯೂಸ್ ಮಾಡಬೇಕಂತ ಪೆನ್ನಲ್ಲಿ ಬರ್ಕೊಟ್ಬಿಟ್ಟಿದ್ದೆ. ನಮ್ಮಮ್ಮ ಅದನ್ನು ನೋಡಿ ನೋಡಿ ಅವರಿಗೆ ಟ್ಯಾಬ್ಲೆಟ್ಸ್ನ ಕೊಡೋರು. ಆ ಥರ ಒಂದಿದ್ದಿದ್ದು ಟ್ಯಾಬ್ಲೆಟ್ಸ್ ಅಂದರೆ ಬೆಜ್ಜಾನ್ ಟ್ಯಾಬ್ಲೆಟ್ಸ್ಗಳು ಇರ್ತಿತ್ತು ನನ್ನ ಹತ್ರ. ಇದೊಂದು ಇನ್ಸಿಡೆನ್ಸ್ ಮರೆಯೋಕ್ಕಾಗಲ್ಲ ನಮಗೆ. ನಂದು ಕಾಲೇಜ್ ಸ್ಟೋರಿ ಇನ್ನೂ ಬೇಜಾನ್ ಇದೆ ಗೈಸ್. ನಿಮಗೆ ಅದನ್ನು ಒಂದಿನ ನಾನು ಶೇರ್ ಮಾಡಬೇಕು. ನಾನು ಕಾಲೇಜ್ ಆ್ಯಂಡ್ ಹಾಸ್ಪಿಟಲಿಗೆ ಹೋಗಿ ಒಂದು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿರೋ ಟೀಚರ್ಸ್ಗಳನ್ನ, ಅಲ್ಲಿರೋರ್ನೆಲ್ಲ ಮಾತಾಡಿಸಿ ನಾನು ಅವ್ರ ಜೊತೆ ಎಷ್ಟು ಚೆನ್ನಾಗಿದ್ದೆ, ಇನ್ನು ಕ್ಲೋಸ್ ಆಗಿದ್ದೆ, ಯಾವ ಥರ ಸ್ಟೂಡೆಂಟ್ ಆಗಿದ್ದೆ, ನಾನು ಫೇವ್ರೆಟ್ ಅಂತಲೇ ಹೇಳ್ಬೋದು. ನಾನು ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲ ಜೊತೆ ಇದ್ದೆ. ಎಲ್ಲರೂ ನನ್ನನ್ನು ಮೈಸೂರು ಹುಡುಗಿ ಅಂತಲೇ ರೇಗಿಸೋರು. ತುಂಬ ಚೆನ್ನಾಗಿತ್ತು ಕಾಲೇಜ್ ಲೈಫು. ನಂಗೆ ಸಖತ್ ಇಷ್ಟ ಅದು. ಅದರಲ್ಲೂ ಪೇಷಂಟ್ಸ್ ಜೊತೆ ಎಲ್ಲ ಮಾತಾಡೋದು. ನಾವು ಪೇಷಂಟ್ ಜೊತೆ ತುಂಬ ಕ್ಲೋಸ್ ಆಗಿದ್ವಿ. ಅವರು ಒಂದಿನ ಹೋಗಿಲ್ಲ ಅಂದರೂ ಯಾಕಪ್ಪ ಬಂದಿಲ್ಲ ಅಂತ ಕೇಳೋರು ನಮಗೆ. ಏನೋ ಒಂಥರ ನಾನು ಒಂದಿನ ಬೇಜಾರಾಗಿದ್ದೆ ಇಲ್ಲ. ನಾನು ಕಾಲೇಜು ಹಾಸ್ಪಿಟಲ್ ಅಂತ ತುಂಬ ಖುಷಿಯಾಗಿದ್ದೆ. ಅದೆರಡು ಬಿಟ್ಟರೆ ನಂದು ಹಾಸ್ಟೆಲ್ ಲೈಫು, ಹಾಸ್ಟೆಲಲ್ಲಿ ಫ್ರೆಂಡ್ಸು ಮಜಾ ಮಾಡ್ತಿದ್ದಿದ್ದು ಸಕ್ಕತ್ತಾಗಿತ್ತು. ಅದನ್ನೆಲ್ಲ ನಾನು ಹಾಸ್ಟೆಲಿಗೆ ಹೋಗಿ ಆ್ಯಂಡ್ ಹಾಸ್ಪಿಟಲ್ಗೆ ಹೋಗಿ ಕಾಲೇಜಿಗೆ ಹೋಗಿ ಇದೆಲ್ಲ ವ್ಲಾಗ್ ಮಾಡಬೇಕು ನಿಮ್ಮ ಮುಂದೆ. ನಾನು ಅಲ್ಲೆಲ್ಲ ಹೇಗಿದ್ದೆ, ನನ್ನ ಮೆಮೊರೀಸ್ ಎಲ್ಲ ಶೇರ್ ಮಾಡಬೇಕು ಅಂತ ಇಷ್ಟ ಗೈಸ್ ನನಗೆ. ನಿಜವಾಗ್ಲೂ ನಾನು ಹೋಗಿ ಅದೆಲ್ಲ ವೀಡಿಯೋಸ್ ಮಾಡ್ತೀನಿ. ಬೇಜಾರಾಗುತ್ತೆ ನನಗೆ ಇವಾಗಲೂ. ನಂಗೆ ಅದೇ ಥರ ಲೈಫ್ ಇರಬೇಕಿತ್ತು ಅಂತ. ಬಟ್ ಏನೂ ಆಗೋಕ್ಕಾಗಲ್ಲ. ಲೈಫ್ ಹೆಂಗೆ ಹೋಗ್ತಿರುತ್ತೆ ಹಂಗೆ ಹೋಗ್ತಿರ್ಬೇಕಷ್ಟೇ. ಇದೊಂದು ತೊಗೊಂಡಿದ್ದೀನಿ ನಾನು. ಹೆವಿ ಗಾಳಿ ಬರ್ತಾ ಇರುತ್ತೆ, ನನಗೆ ಗಾಳಿನೂ ಆಗಲ್ಲ. ಸೊ ಅದಕ್ಕೋಸ್ಕರ ಗಾಳಿನ ಅವಾಯ್ಡ್ ಮಾಡೋಕ್ಕಂತ ಇದೊಂದು ತೊಗೊಂಡಿದ್ದೀನಿ ನಾನು. ಆಮೇಲೆ ನಿಮಗೆ ಗೊತ್ತಲ್ಲ, ಟ್ರಾವೆಲ್ ಮಾಡ್ತಿದ್ದೀವಿ ಅಂತಂದರೆ ಇದನ್ನೆಲ್ಲ ಯೂಸ್ ಮಾಡದೇ ಇರೋಕ್ಕಾಗಲ್ಲ. ಇದನ್ನೆಲ್ಲ ಯೂಸ್ ಮಾಡಲ್ಲ ನಾನು ಈ ಸಲ ಹೋದಾಗ. ಅದು ಇರಲಿ ಅಂತ ಸೇಫ್ಟಿಯಾಗೆ ತೊಗೊಂಡಿದ್ದೀನಿ. ಇದನ್ನು ಯೂಸ್ ಮಾಡಲ್ಲ ಆಲ್ಮೋಸ್ಟ್, ಸುಮ್ಮನೆ ತೊಗೊಂಡಿದ್ದೀನಿ. ಆ್ಯಂಡ್ ಇದೊಂದು ಬ್ಯಾಗ್ ತೊಗೊಂಡಿದ್ದೀನಿ. ಇವಾಗಾದರೂ ನಾವು ಬೇರೆ ಪ್ಲೇಸಸ್ಸಿಗೆ ಹೋಗಬೇಕು ಅಂತ ಅಂದರೆ ಈ ಲಗೇಜ್ ಬ್ಯಾಗೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ ನಾವು. ಅದಕ್ಕೆ ಜಸ್ಟ್ ಇದರಲ್ಲಿ ಅಮೌಂಟ್ ಇಟ್ಕೊಂಡು ಒಂದು ಮೊಬೈಲ್ ಇಟ್ಕೊಂಡು ತೊಗೊಂಡು ಹೋಗೋಕ್ಕಂತ ಇದು ಒಂದೇ ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ಸಾಕು. ಇದೆರಡೇ ಪ್ಲೇಸಸ್ ವಿಸಿಟ್ ಮಾಡೋಕ್ಕೆ ಹೋಗ್ತೀವಲ್ಲ, ಆವಾಗ ಈ ಬ್ಯಾಗು ಮತ್ತು ಇದನ್ನು ಅಮೌಂಟ್ ಇಟ್ಕೊಳ್ಳೋಕ್ಕೆ ಸಾಕು ಅಂತ ಇದು ಒಂದು ತೊಗೊಂಡಿದ್ದೀನಿ ನಾನು. ನಾನು ಎಲ್ಲಿಗೆ ಹೋಗ್ತಿದ್ದೀನಿ, ಯಾವ ಪ್ಲೇಸಿಗೆ ಹೋಗ್ತಾಯಿದ್ದೀನಿ,